ಫ್ರೆಂಡ್ಸ್, ಇವತ್ತಿನ ಮಿನಿ ಬ್ಲಾಗಲ್ಲಿ ನಾನು ಒಂದು ಬ್ಯೂಟಿ ಟಿಪ್ಸನ್ನು ಹೇಳ್ತೀನಿ. ಏನಪ್ಪ ಅಂತಂದರೆ, ಯೂಶ್ವಲಿ ನಾವು ಹೊರಗಡೆ ಅಡ್ಡಾಡಿ ಬಂದಾಗ ಮುಖ, ಕೈ, ಕಾಲು ಎಲ್ಲ ಟ್ಯಾನ್ ಆಗುತ್ತಲ್ವ ಬಿಸಿಲಿಗೆ. ಸೊ ಮನೆಯಲ್ಲೇ ನಾವು ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ನ್ಯಾಚುರಲ್ ಸ್ಕ್ರಬ್ ಅಥವಾ ನ್ಯಾಚುರಲ್ ಫೇಸ್ ಮಾಸ್ಕನ್ನು ನಾವು ಮನೇಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ಅದು ಹೇಗಪ್ಪ ಅಂತಂದರೆ ಈಗ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ನ್ಯಾಚುರಲ್ ಸ್ಕ್ರಬ್ಬಿಗೆ ನಾವು ನಮ್ಮ ಮನೇಲಿರ್ತಕ್ಕಂಥ ಯಾವುದಾದ್ರೂ ಒಂದು ಶಾಂಪೂ ತೊಗೋಬೇಕು. ಒಂದು ಶಾಶು ಆದರೆ ಸಾಕು. ಒಂದು ಅರ್ಧ ಲೆಮನ್ನು, 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾಫಿ ಪೌಡ್ರು, 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಗರು, 1 ಟೇಬಲ್ ಸ್ಪೂನು ಸೋಡಾ ತೊಗೋಬೇಕು. ಈ 3 ಇಂಗ್ರೀಡಿಯೆಂಟ್ಸ್ನ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ 3 ಇಂಗ್ರೀಡಿಯೆಂಟ್ಸ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡಬೇಕು. ಈ ರೀತಿ ನೊರೆ ಆಗುತ್ತೆ. ಇದಕ್ಕೆ ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಶಾಂಪು ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತಿರ್ತೀರೋ ಅದನ್ನು. ನಾನಿಲ್ಲಿ ಮಾಮಾಅರ್ತ್ ಶಾಂಪೂನ ಯೂಸ್ ಮಾಡ್ತಿದ್ದೀನಿ, ಅದನ್ನೇ ಆ್ಯಡ್ ಮಾಡ್ಕೊತಿದ್ದೀನಿ. ಫ್ರೆಂಡ್ಸ್, ಯಾವುದೇ ಖರ್ಚಿಲ್ದೇನೆ ನಾವು ನ್ಯಾಚುರಲ್ಲಾಗಿ ಮನೇಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡ್ಬಿಟ್ಟು ನಾವು ಸ್ಕ್ರಬ್ನ ರೆಡಿ ಮಾಡಿಕೊಂಡು ಈ ರೀತಿ ಟೈಮ್ ಸಿಕ್ಕಾಗೆಲ್ಲ ನಾವು ಸ್ಕ್ರಬ್ ಮಾಡ್ಕೋಬೋದು. ಮೀನ್ಸ್ ಕಾಸ್ಟ್ಲಿ ದುಬಾರಿ ಪ್ರಾಡಕ್ಟ್ಸ್ನ ಅಂಗಡಿಯಲ್ಲಿ ಕೊಳ್ಳೋದು ಬದಲು ನಾವು ದುಡ್ಡು ಸಮೇತನೂ ಉಳಿತಾಯ ಮಾಡ್ಬೋದು. ನೋಡಿ, ಇಲ್ಲಿ ಶುಗರು ಮತ್ತು ಕಾಫಿ ಪೌಡ್ರು ನಮಗೆ ನ್ಯಾಚುರಲ್ ಸ್ಕ್ರಬ್ ಆಗಿ ಸ್ಕಿನ್ನಲ್ಲಿರ್ತಕ್ಕಂಥ ಡೆಡ್ ಸೆಲ್ಸ್ನ ರಿಮೂವ್ ಮಾಡೋದಕ್ಕೆ ನಮಗೆ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು. ವಿಟಮಿನ್ ಸಿ ನಮ್ಮ ಸ್ಕಿನ್ನ ಹೈಡ್ರೇಟ್ ಆಗಿರುತ್ತೆ ಮತ್ತು ಗ್ಲೋಯಿಂಗ್ ಆಗಿರಿಸುತ್ತೆ. ಸೊ ನಿಮಗೆ ಏನಾದರೂ ಈ ಬ್ಯೂಟಿ ಟಿಪ್ ಇಷ್ಟ ಆದರೆ ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ. ಖಂಡಿತವಾಗ್ಲೂ ಎಕ್ಸಲೆಂಟಾಗಿ ವರ್ಕ್ ಆಗುತ್ತೆ. ಇದನ್ನು ನಾನೀಗ ಹಚ್ಕೊಂಡಿದ್ದೀನಿ. ಇದನ್ನು 5 ರಿಂದ 10 ನಿಮಿಷ ಒಣಗೋದಕ್ಕೆ ಬಿಟ್ಟು ತಣ್ಣೀರಲ್ಲಿ ನಾವು ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿದ್ಮೇಲೆ ನಾನು ನಿಮಗೆ ಡಿಫ್ರೆನ್ಸನ್ನು ತೋರಿಸ್ತೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ ಫ್ರೆಂಡ್ಸ್, ಡಿಫ್ರೆನ್ಸ್ ಗೊತ್ತಾಗ್ತಿದೆ ನಿಮಗೆ. ನಿಮಗೇನಾದರೂ ಈ ನ್ಯಾಚುರಲ್ ಸ್ಕ್ರಬ್ ಇಷ್ಟ ಆಗಿದ್ದರೆ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ. ತಪ್ಪದೇ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ತಿಳಿಸಿ. ಇನ್ನೊಂದು ಬ್ಯೂಟಿ ಟಿಪ್ಪೊಂದಿಗೆ ನಾನು ನೆಕ್ಸ್ಟ್ ಶಾರ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.